ಸರ್ಜಾಪುರ ಹತ್ತಿರವಿರುವ ಹಾಗೂ ಕಗ್ಗನೂರು ರಸ್ತೆಯಲ್ಲಿರುವ ಸೇವಕಾನಪಲ್ಲಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಆಯೋಜಿಸಿದ್ದ ಗುರುಪೌರ್ಣಮಿ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಗುರುಪೌರ್ಣಮಿ ಮಹೋತ್ಸವದ ಅಂಗವಾಗಿ ಕಳಶಾರಾಧನೆ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಹೋಮ, ದತ್ತಾತ್ರೇಯ ಹೋಮ, ಸತ್ಯನಾರಾಯಣ ಪೂಜೆ, ಶ್ರೀ ಸಾಯಿ ಭಜನೆ, ಮಹಾಮಂಗಳಾರತಿ, ವಿಷ್ಣು ಸಹಸ್ರನಾಮ ಪಾರಾಯಣ, ಪಲ್ಲಕ್ಕಿ ಉತ್ಸವ, ಅನ್ನದಾಸೋಹ, ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ಧರ್ಮಾಧಿಕಾರಿ ಶ್ರೀನಿವಾಸ್ ರಾಹುಲ್ ರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ನಿರ್ಮಲಾ ರಮೇಶ್, ಲತಾರಮಣ, ರೇಖಾ ಅರವಿಂದ್, ರಘುನಾಥ್ ಶಾರದಾ, ಶ್ರೀಲತಾ, ಅಶ್ವಥ್ ನಾರಾಯಣ, ದೀಪಾ ಸುರೇಶ್, ಚಿಕ್ಕ ತಿರುಪತಿ ಮಂಜುನಾಥ್, ವೆಂಕಟೇಶ್, ಮುನಿರಾಜು, ರಾಜಪ್ಪ, ಸುದೇಶ್ ಕುಮಾರ್, ಶಿವಮಣಿ ಮತ್ತು ಶ್ರೀ ಶಿರಡಿ ಸಾಯಿಧಾಮ್ ಸೇವಾ ಟ್ರಸ್ಟ್ನ ಆಡಳಿತ ಮಂಡಳಿಯವರು, ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಏನು ಎಲ್ಲಿಂದ ಭಕ್ತಾದಿಗಳು ಬರ್ತಾ ಇದ್ದಾರೋ, ಏತಕ್ಕೋಸ್ಕರ ಬರ್ತಾ ಇದ್ದಾರೋ ಅವರ ಜಾತಕದಲ್ಲಿ ಇರುವಂತಹ ಗುರು ದೋಷಗಳನ್ನು ನಿವಾರಣೆಯನ್ನ ಮಾಡುತ್ತಾ ಗುರು ದೇವರ ದತ್ತಾತ್ರೇಯನ ಕುರಿತು ನಾವು ಏನು ವಿಶೇಷತೆ
ಜಾತಕದಲ್ಲಿ ಆಗಿರುವುದು, ಮನೆಯಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು, ಭೂತ ಪ್ರೇತ ಪಿಶಾಚ ಶಾಕಿನಿ ಘಾತಿನಿ ಭೂತನ ಮಹಾಮಾರಿ ಸಕಲ ವಿಘ್ನಗಳು ಶತ್ರುಗಳು ಏನೇ ಇದ್ರೂ ಸಹ ನಿವಾರಣೆ ಆಗಲಿಲ್ಲಂತೆ ನಾವು ಮಾಡ್ತಾ ಇರುವಂತಹ ಕೆಲಸ ದಿನ ದಿನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಮ್ಮ ರಾಜ್ಯ ರಾಮ ರಾಜ್ಯ ಆಗಬೇಕು, ನಮ್ಮ ಧರ್ಮ ಸನಾತನ ಧರ್ಮ ಏನಿದೆಯೋ ಅದು ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಶ್ರೀರಾಮಚಂದ್ರಾಯ ನಮಃ, ವೀರಾಂಜನೇಯ ಪ್ರಚಂಡಾಯ ನಮಃ, ಭೀಮಭಟ್ರಾಯ ಬ್ರಹ್ಮಾಂಡನಾಯ ಗಾಯ ಸಕಲ ಭೂತ ಪ್ರೇತ ಶಾಕಿನಿ ಶಾಕಿನಿ ರಾಶಿನಿ ಮೂಲಕ ಸಕಲ ವಿಘ್ನನಿವಾರಕಾಯ ಸಕಲ ಶತ್ರು ಸಂಹಾರಕಾಯ ಶ್ರೀ ವೀರಾಂಜನೇಯಾಯ ಸ್ವಾಹಾ. ಆಂಜನೇಯ ಮಹಾವೀರ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಕರುಣಾಕರಂ ಪ್ರಭೋ ಶಾಂತಂ ರಾಮದೂತಂ ನಮಾಮ್ಯಹಂ ಸ್ವಾಹಾ. ಆಂಜನೇಯಾಯ ವಿದ್ಮಹೇ ರಾಮದೂತಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಸ್ವಾಹಾ. ಧಾಮಾಯ ಮೃತ್ಯೋರ್ಮಾ ಅಮೃತಂ ಧಾಮಾಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಂ ಹಾಗಾಗಿ ಲಾಜ ತಗೊಳ್ಳಿ. ಆಶೀರ್ವಾದ, ಸುಖ, ಸಂತೋಷ, ಭೋಗ ಭಾಗ್ಯಾದಿಗಳನ್ನ ಕೊಟ್ಟು ಕಾಪಾಡಿ ನಮಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ನಿಮ್ಮ ಸಂಕಲ್ಪ, ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಏನೇನು ನೀವು ಹೇಳ್ಕೊಂಡಿದ್ದೀರೋ ಅವೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿಯವರಿಗೆ ಅಂಗಪೂಜಾನೆಯಿಂದ, ಅಂಗಪೂಜೆ ಅಂತಂದ್ರೆ ನಮಗೆ ಯಾವ ರೀತಿ ಮಸ್ತಕ, ನೇತ್ರಗಳು, ನಾಸಿಕ ಮತ್ತೆ ತುಟಿಗಳು, ವ್ಯೂಹ, ದಂತಗಳು, ಭುಜಗಳು, ತೋಳುಗಳು, ಉದರ ಈ ರೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಭಗವಂತನನ್ನ ಕುರಿತು ಕೂಡ ಅಂಗಂಗಳನ್ನು ಕೂಡ ನಾವು ಈ ಒಂದು ಶ್ರೇಣಿಯನ್ನ ಪೂಜೆಯನ್ನ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶ್ರೀ ಸತ್ಯನಾರಾಯಣಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎರಡನೇ ಕಾಲಕ್ಷತೆಯನ್ನ ಹಾಕಬೇಕಷ್ಟೇ, ಜಾಸ್ತಿ ಆಗಬಾರದು. ಹಾಗಾಗಿ ಶ್ರೀ ಸತ್ಯನಾರಾಯಣ ದೇವರನ್ನ ಕುರಿತು ಆ ದೇವರ ಫೋಟೋ ಮೇಲೆ ಕಳಶದ ಮೇಲೆ ಹಾಕಿ ಸ್ಮರಣೆಯನ್ನ ಮಾಡಿಕೊಳ್ಳಿ. ಶ್ರೀ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ಓಂ ಶ್ರೀ ಸತ್ಯನಾರಾಯಣ ದೇವರಾಯ ನಮಃ. ಅಂಗಪೂಜಾಂಚ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ. ಪ್ರಾಭೋ ಪೂಜಯಾಮಿ. ಓಂ ಸತ್ಯಾತ್ಮನೇ ನಮಃ. ಗುರುವೋ ಪೂಜಯಾಮಿ. ಸತ್ಯನಿಗೆ ನಮಃ. ಜಾನ್ಮೀ ಪೂಜಯಾಮಿ. ಓಂ ಸತ್ಯಸಂಕಲ್ಪಾಯ ನಮಃ. ಜಗ್ಗೇ ಪೂಜಯಾಮಿ. ಸತ್ಯಾಧೀಶಾಯ ನಮಃ. ಗುರು ಪೂಜಯಾಮಿ. ಸತ್ಯರೂಪಾಯ ನಮಃ. ಗುರು ಪೂಜಯಾಮಿ. ಸತ್ಯದೇವ್ಯಾಯ ನಮಃ. ದೇಹಂ ಪೂಜಯಾಮಿ. ಓಂ ಸತ್ಯವೇ ನಮಃ. ಕಡಿಂ ಪೂಜಯಾಮಿ. ಸತ್ಯೋದರಾಯ ನಮಃ. ಗುರು ಪೂಜಯಾಮಿ. ಸತ್ಯರತ್ನಾಯ ನಮಃ. ಗುರು ಪೂಜಯಾಮಿ. ಸತ್ಯರಾಮಾಯ ನಮಃ. ಶೋ ಪೂಜಯಾಮಿ. ಸತ್ಯೇಶ್ವರೇ ನಮಃ. ಪುಷ್ಕರೇಯಂ ಪೂಜಯಾಮಿ. ಸತ್ಯಭಾರಾಯ ನಮಃ. ಸಂತೋ ಪೂಜಯಾಮಿ. ಸತ್ಯಪೂಜಾಯ ನಮಃ. ಭಾವಂ ಪೂಜಯಾಮಿ. ಸತ್ಯಪೂಜಾಯ ನಮಃ. ಅಸ್ತೋ ಪೂಜಯಾಮಿ. ಸತ್ಯಸಂಕೃತಾಯ ನಮಃ. ನಗ್ಧಂ ಪೂಜಯಾಮಿ. ಸತ್ಯವೇದಾಯ ನಮಃ. ವದಂ ಪೂಜಯಾಮಿ. ಸತ್ಯಕೃತಾಯ ನಮಃ. ನಾಸಿಕಾಂ ಪೂಜಯಾಮಿ. ಸತ್ಯಧರ್ಮಾಯ ನಮಃ. ಶ್ರೋತ್ರೇ ಪೂಜಯಾಮಿ. ಸತ್ಯಪೂರ್ಣಾಯ ನಮಃ. ನೇತ್ರೇ ಪೂಜಯಾಮಿ. ಸತ್ಯೌಷಧಾಯ ನಮಃ. ಭೋ ಪೂಜಯಾಮಿ. ದೇವರ ಕೃಪಾಕಟಾಕ್ಷ, ಆಶೀರ್ವಾದ, ಸುಖ, ಸಂತೋಷ, ಭೋಗ ಭಾಗ್ಯಾದಿಗಳನ್ನ ಕೊಟ್ಟು ಕಾಪಾಡಿ ನಮಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ನಿಮ್ಮ ಸಂಕಲ್ಪ, ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಏನೇನು ನೀವು ಹೇಳ್ಕೊಂಡಿದ್ದೀರೋ ಅವೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿಯವರಿಗೆ ಅಂಗಪೂಜಾನೆಯಿಂದ, ಅಂಗಪೂಜೆ ಅಂತಂದ್ರೆ ನಮಗೆ ಯಾವ ರೀತಿ ಮಸ್ತಕ, ನೇತ್ರಗಳು, ನಾಸಿಕ ಮತ್ತೆ ತುಟಿಗಳು, ವ್ಯೂಹ, ದಂತಗಳು, ಭುಜಗಳು, ತೋಳುಗಳು, ಉದರ ಈ ರೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಭಗವಂತನನ್ನ ಕುರಿತು ಕೂಡ ಅಂಗಂಗಳನ್ನು ಕೂಡ ನಾವು ಈ ಒಂದು ಶ್ರೇಣಿಯನ್ನ ಪೂಜೆಯನ್ನ ಸಲ್ಲಿಸ
ದೇವರ ಫೋಟೋ ಮೇಲೆ ಕಳಶದ ಮೇಲೆ ಹಾಕಿ ಸ್ಮರಣೆಯನ್ನ ಮಾಡಿಕೊಳ್ಳಿ. ಶ್ರೀ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ಓಂ ಶ್ರೀ ಸತ್ಯನಾರಾಯಣ ದೇವರಾಯ ನಮಃ. ಪೂಜಾಂಚ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ. ಪ್ರಾತೋ ಪೂಜಯಾಮಿ. ಓಂ ಸತ್ಯಾತ್ಮನೇ ನಮಃ. ಗುರುವೋ ಪೂಜಯಾಮಿ. ಸತ್ಯನಿಗೆ ನಮಃ. ಜಾನಕಿ ಪೂಜಯಾಮಿ. ಓಂ ಸತ್ಯಸಂಕಲ್ಪಾಯ ನಮಃ. ಜಗ್ಗೇ ಪೂಜಯಾಮಿ. ಸತ್ಯಾಧೀಶಾಯ ನಮಃ. ಗುರು ಪೂಜಯಾಮಿ. ಸತ್ಯರೂಪಾಯ ನಮಃ. ಕೃಷ್ಣ ಪೂಜಯಾಮಿ. ಸತ್ಯದೇವ್ಯಾಯ ನಮಃ. ದೇವಂ ಪೂಜಯಾಮಿ. ಓಂ ಸತ್ಯವರದೇ ನಮಃ. ಕಡಿಂ ಪೂಜಯಾಮಿ. ಸತ್ಯೋದರಾಯ ನಮಃ. ಉದರಂ ಪೂಜಯಾಮಿ. ಸತ್ಯಧರ್ಮಾಯ ನಮಃ. ಹೃದಯಂ ಪೂಜಯಾಮಿ. ಸತ್ಯರಾಮಾಯ ನಮಃ. ಪೂಜಯಾಮಿ. ಸತ್ಯೇಶ್ವರೇ ನಮಃ. ಪುಷ್ಕರೇಯಂ ಪೂಜಯಾಮಿ. ಸತ್ಯಭಾಯನಾಯ ನಮಃ. ಸತ್ಯೋ ಪೂಜಯಾಮಿ. ಸತ್ಯಪೂಜಾಯ ನಮಃ. ಭಾವಂ ಪೂಜಯಾಮಿ. ಉಪಸಂಪರ್ಯಾಮಿ. ಸತ್ಯೋದರಾಯ ನಮಃ. ನಾರಾಯಣೇ ಉಪಸಂಪರ್ಯಾಮಿ. ಸತ್ಯಾನಂದಾಯ ನಮಃ. ದೇವರಾಯ ಉಪಸಂಪರ್ಯಾಮಿ. ಸತ್ಯವಿಷಯ ನಮಃ. ಸುರೇಂದ್ರಾಯ ಉಪಸಂಪರ್ಯಾಮಿ. ಸತ್ಯಕರುಣೇ ನಮಃ. ಉಪಸಂಪರ್ಯಾಮಿ. ಸತ್ಯನಾರಾಯಣ ಸ್ವಾಮಿಯೇ ನಮಃ. ಪುಷ್ಪಪೂಜಾಂ ಸಮರ್ಪಯಾಮಿ. ಅಥ ಪತ್ರಪೂಜಾಂ ಸಮರ್ಪಯಾಮಿ. ಪತ್ರೇನ ಎಂದು ಏನು ಕೇಳಿದೆ ಹೇಗೆ ತುಳಸಿ ಇರುತ್ತೋ ಆ ಪತ್ರೆಯನ್ನ ಹಾಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಓಂ ಸತ್ಯದೇವಾಯ ನಮಃ. ತುಳಸಿ ಪತ್ರಂ ಸಮರ್ಪಯಾಮಿ. ಸತ್ಯಾತ್ಮನೇ ನಮಃ. ಜಾತಿ ಪತ್ರಂ ಸಮರ್ಪಯಾಮಿ. ಸತ್ಯಪ್ರಿಯಾಯ ನಮಃ. ನಮಃ ಪತ್ರಂ ಸಮರ್ಪಯಾಮಿ. ಸತ್ಯಸಂಕಲ್ಪಾಯ ನಮಃ. ಗುರು ಪತ್ರಂ ಸಮರ್ಪಯಾಮಿ. ಸತ್ಯಾಧೀಶಾಯ ನಮಃ. ಹೃದಯ ಪತ್ರಂ ಸಮರ್ಪಯಾಮಿ. ಸತ್ಯರೂಪಾಯ ನಮಃ. ತ್ರಿಗಂಧಿಕಾ ಪತ್ರಂ ಸಮರ್ಪಯಾಮಿ. ಸತ್ಯದೇವ್ಯಾಯ ನಮಃ. ಗರುಡ ಪತ್ರಂ ಸಮರ್ಪಯಾಮಿ. ಸತ್ಯೌಷಧಾಯ ನಮಃ. ಸುಗಂಧ ಪತ್ರಂ ಸಮರ್ಪಯಾಮಿ. ಸತ್ಯೋದರಾಯ ನಮಃ. ಪುರುಷಾರ್ಥ ಸಿದ್ಧರ್ಥಂ ಇಷ್ಟಕಾಮ್ಯ ಸಮಾವಾದಿ ವೈಷ್ಣವ ಸಿದ್ಧರ್ಥಂ ಶ್ರೀ ಯಮಾಸನಿ ಕಲಿ ವೆಂಕಟ ಸತ್ಯನಾರಾಯಣ ಸ್ವಾಮಿಯವರ ವೈಕುಂಠದ ಪ್ರಾರಕ್ಷತಾ ಸಿದ್ಧರ್ಥಂ ಶ್ರೀ ಮಹಾದೇವರಾಯ ನಮಃ. ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ನಮಃ. ನಾನಾ ವಿಧಾನಗಳ ಭಕ್ತ ಪುಷ್ಪಪೂಜಾಂ ಸಮರ್ಪಯಾಮಿ. ಓಂ ಶ್ರೀ ಸತ್ಯದೇವಾಯ ನಮಃ. ಸತ್ಯಾತ್ಮನೇ ನಮಃ. ಸತ್ಯಭೂತಾಯ ನಮಃ. ಸತ್ಯಪುರುಷಾಯ ನಮಃ. ಸತ್ಯನಾರಾಯ ನಮಃ. ಸತ್ಯಸಾಕ್ಷಿಣೇ ನಮಃ. ಸತ್ಯಭೂತಾಯ ನಮಃ. ಸತ್ಯಜ್ಞಾನಾಯ ನಮಃ. ಸತ್ಯಜ್ಞಾನಪ್ರಿಯಾಯ ನಮಃ. ಸತ್ಯವಿನಯ ನಮಃ. ಸತ್ಯತತ್ವಾಯ ನಮಃ. ಸತ್ಯಪ್ರಮೇಯ ನಮಃ. ಸತ್ಯಶಿವಾಯ ನಮಃ. ಸತ್ಯಕರ್ಮಣೇ ನಮಃ. ಸತ್ಯವಿಪುತ್ರಾಯ ನಮಃ. ಸತ್ಯಮಂಗಲಾಯ ನಮಃ. ಸತ್ಯಗರ್ಭಾಯ ನಮಃ. ಸತ್ಯಪ್ರಜಾಪತಿಯೇ ನಮಃ. ಸತ್ಯಕಮಾಯ ನಮಃ. ಸತ್ಯನಿತ್ಯಾಯ ನಮಃ. ಸತ್ಯಪಿತಾಯ ನಮಃ. ಸತ್ಯವಿಹಾಯ ನಮಃ. ಸತ್ಯಬೋಧಾಯ ನಮಃ. ಸತ್ಯಧರ್ಮಾಯ ನಮಃ. ಸತ್ಯಕೃತಾಯ ನಮಃ. ಸತ್ಯಮುತ್ಕೃಷ್ಟಾಯ ನಮಃ. ಸತ್ಯಭರಾಯ ನಮಃ. ಸತ್ಯಪುರಾಣಾಯ ನಮಃ. ಸತ್ಯಗುಣಾಯ ನಮಃ. ಸತ್ಯವಿಲಾಸ ಸತ್ಯಪ್ರಹತ್ನಾಯ ನಮಃ. ಸತ್ಯನಾರಾಯಣ ದೇವರಾಯ ನಮೋ ನಮಃ. ಅಷ್ಟೋತ್ತರಶತನಾಮಾವಳಿ ಪೂಜಾಂ ಸಮರ್ಪಯಾಮಿ. ಯೋಗಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪುಷ್ಪವಾನ್ ಭವತಿ. ಚಂದ್ರಮಾನಾಹಂ ಪುಷ್ಪಂ ಪುಷ್ಪವಾನ್ ಪ್ರಜಾವಾನ್ ಪುಷ್ಪವಾನ್ ಭವತಿ. ಯಾ ಏವಂ ವೇದ ರೂಪಾಯ ಸ್ವಾಹಾ. ಉದರಾಯ ಸ್ವಾಹಾ. ಸಮಾನಾಯ ಸ್ವಾಹಾ. ಪರಬ್ರಹ್ಮಣೇ ಸ್ವಾಹಾ. ಮಧ್ಯೆ ಮಧ್ಯೆ ಪಾಣ್ಯಂ ಸಮರ್ಪಯಾಮಿ. ಉದರಾಭೋಜಂ ಸಮರ್ಪಯಾಮಿ. ಅಸ್ತ್ರಪಕ್ಷಾಲ ಪಾದೋಪಚಾರ ಪುನರಾಶ್ರಯಂ ಸಮರ್ಪಯಾಮಿ. ಯಥಾಶಕ್ತಿ ನಿವೇದನಾಯಂ ಸಮರ್ಪಯಾಮಿ. ಪಂಚಫಲ ನಿವೇದನಾಯಂ ಸಮರ್ಪಯಾಮಿ. ಕದಲೀಫಲ ನಿವೇದನಾಯಂ ಸಮರ್ಪಯಾಮಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವೆಗೆ ಪ್ರಪ್ರಥಮವಾಗಿ ನಾವು ದೀಪಾರಾಧನೆಯಿಂದ ಪ್ರಾರಂಭ ಮಾಡಿ ಅಸತೋಮ ಸತ್ಕಮಯ ಅಸತ್ಯದಿಂದ ಸತ್ಯದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ ಕತ್ತಲದಿಂದ ಬೆಳಕಿನ ಕಡೆಗೆ, ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಆರೋಗ್ಯದ ಕಡೆಗೆ ಕೊಡು ತಂದೆ ಅಂತ ನನ್ನ ಬಾಳನ್ನ ಬೆಳಗಿಸುವ ತಂದೆ ಅಂತ ಆ ದೀಪವನ್ನ ನಾವು ಅರ್ಪಿಸಿ ಈ ಒಂದು ಪೂಜೆಯನ್ನ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಎಲ್ಲರ ಮನೆಯಲ್ಲಿ, ಎಲ್ಲರ ಜಾತಕದಲ್ಲಿ, ಅವರ ಮನದಲ್ಲಿ, ಅವರ ದೇಹದಲ್ಲಿ ಇರುವಂತಹ ಅಜ್ಞಾನಗಳೆಲ್ಲ ಹೋಗಲಾಡಿಸಿ ಸುಜ್ಞಾನ ಹೊರಗಲಿ ಈಡೇರಲಿ ಆ ಭಗವಂತ ಅಂತ ಆಶೀರ್ವಾದವನ್ನ ನೀಡಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕುರಿತು 5 ಅಧ್ಯಾಯಗಳಿವೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವ ಒಂದು ಪೂಜೆಯನ್ನ ಮಾಡ್ಕೊಂಡಿದ್ರೆ ಇದೀಗ ಗೃಹಪ್ರವೇಶ ಮಾಡಿದ್ದೀರಲ್ಲ, ಯಾವ ಪೂಜೆ ವಿವಾಹ ಆಗಿದೆಯಲ್ಲ, ಯಾವ್ದಾದ್ರು ಒಂದು ಕಲ್ಯಾಣೋತ್ಸವ ಏನಾದ್ರು ಒಂದು ರಥ ಪೂಜೆಯನ್ನ ಇಟ್ಕೊಂಡಿದ್ದೀರಾ, ಈ ರೀತಿ ನಮಗೆ ಕೇಳ್ತಾ ಇರ್ತಾರೆ ಸಹಜವಾಗಿ. ಹಾಗಾಗಿ ಈ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕುರಿತು ಈ ಒಂದು ರಥವನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಏಕಕ್ಕೋಸ್ಕರ ಈ ಒಂದು ರಥವನ್ನ ಆಚರಣೆ ಮಾಡಬೇಕು. ಆಚರಣೆ ಮಾಡಿದ್ದೆ ಆದ್ರೆ ಸಿಗುವಂತಹ ಫಲಾದಿಗಳಾದರೂ ಏನು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ನೈವೇದ್ಯವನ್ನ ಅರ್ಪಿಸಬೇಕು, ನಾವು ಯಾವ ರೀತಿಯಾಗಿ ನಿಷ್ಠಾಗ್ರಹ ಶಕ್ತಿಯನ್ನ ಪಾಲಿಸಬೇಕು ಎನ್ನುವಂತಹ ಎಲ್ಲ ಕೂಡ 5 ಕಥೆಗಳ ಮುಖಾಂತರ ಸ್ವತಃ ಶ್ರೀ ಸತ್ಯನಾರಾಯಣ ಸ್ವಾಮಿಯೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ಅಲ್ಪ ಆಯುಷ್ಯ ಆಗಿರುವಂತಹ ಜನಗಳು ಇರುವಂತಹ
ಅಲ್ಪ ಸ್ವಲ್ಪ ಆದಾಯದಲ್ಲಿ ಸಕಲ ಅಹಂಕಾರವನ್ನ ಅನುಭವಿಸಿ ನಾನು ನನ್ನದು ಎಂಬುವಂತಹ ರೀತಿಯಲ್ಲಿ ಸಾಕ್ತಾ ಇದ್ದೀವಿ. ಹಾಗಾಗಿ ಅಂತಹ ಅಹಂಕಾರವನ್ನ ಈ ದಿನ ಹೋಗಲಾಡಿಸಿ ಬರುವಂತ ಎಲ್ಲದಕ್ಕೂ ಕೊಡ್ಲಿ ಅಂತ ಹೇಳ್ತಾ ಒಂದು ಚಿಕ್ಕದಾಗಿ ಕಥೆಯನ್ನು ನೋಡಬೇಕಂತಂದ್ರೆ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಆಚರಣೆ ಮಾಡ್ತಾ ಇರ್ತಾರೆ. ಅಂತಹ ಕಾರ್ಯಕ್ರಮದಲ್ಲಿ ನಾವು ಊಟವನ್ನ ಹಾಕ್ತೀವಿ. ಊಟವನ್ನ ಹಾಕಿದಾಗ ಅಲ್ಲಿ ಒಂದು ರೂಮಲ್ಲಿ ಬಾಳೆ ಎಲೆ, ಬಿಳೆದೆಲೆ ಮತ್ತೆ ಪತ್ರೆ, ತುಳಸಿ ಎಲೆ ಈ ರೀತಿ ಎಲ್ಲವೂ ಕೂಡ ಅಲ್ಲಿ ಎಲ್ಲ ಒಂದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಬಾಳೆ ಎಲೆ ಹೇಳ್ತಂತೆ, ಆಹಾ ನಾನು ಎಷ್ಟು ಪುಣ್ಯವಂತನ ನೋಡಿ, ಇಷ್ಟು ಜನಗಳೆಲ್ಲ ಬಂದಿದ್ದಾರೆ ಅಲ್ವಾ, ನಾನು ಬಾಳೆ ಎಲೆ ಅನ್ನುವಂತಹ ಒಂದು ಎಲೆ ಇಲ್ಲ ಅಂತಂದ್ರೆ ಯಾರು ಕೂಡ ಊಟ ಮಾಡೋದಕ್ಕೆ ಅವಕಾಶ ಸಿಗೋದೇ ಇಲ್ಲ. ಹಾಗಾಗಿ ಎಲ್ಲದಕ್ಕಿಂತ ನಾನೇ ಪರಮಶ್ರೇಷ್ಠನು ಅಂತ ಹೇಳ್ತಾರೆ. ಅಲ್ಲೇ ಇರುವಂತಹ ಕರ್ತೆ ಹೇಳ್ತಂತೆ, ನೀನ್ ಎಂತಹ ಬಾಳೆ ಎಲೆ, ನೀನೆಂತಹ ಶ್ರೇಷ್ಠದ್ದು, ಎಷ್ಟು ಇದ್ರೆ ಏನು ಊಟ, ಲಾಸ್ಟಲ್ಲಿ ಕೈ ತಗೊಂಡು ಕಿಟ್ಟೆಯಲ್ಲಿ ಬಿಸಾಕ್ತಾರಲ್ಲ ಅಂತ ಶ್ರೇಷ್ಠ ನಿನ್ನದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಶ್ರೇಷ್ಠ. ಯಾಕಂತಂದ್ರೆ ಪ್ರತಿ ಮನೆಯಲ್ಲಿ ಕೂಡ ಕಡಿಮೆ ಇಲ್ಲದಂತಹ ಅಡಿಗೆಯೂ ಇಲ್ಲವೇ ಇಲ್ಲ, ರುಚಿಗಾಗಿ ನನ್ನ ಬಡಿಸ್ತಾರೆ. ಹಾಗಾಗಿ ನಾನು ಪರಮಶ್ರೇಷ್ಠನು ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದೇ ಇರುವಂತಹ ತುಳಸಿ ಹೇಳ್ತಂತೆ, ನೀನೆಷ್ಟು ಮಾತ್ರ ನೀನು ಶ್ರೇಷ್ಠ, ಎಷ್ಟೇ ಇದ್ರೂ ಸಹ ಅಡಿಗೆಗೆ ಒಗ್ಗರಣೆಗೆ ಬಡಿಸ್ತಾರೆ, ಎಲೆಗೆ ಊಟ ಬಡಿಸಿದಾಗ ಎಲೆ ಹಾಗೆ ಇರ್ತಾರೆ, ಅದು ನಿನ್ನ ಶ್ರೇಷ್ಠತೆ ಅಂತ. ಹಾಗಾಗಿ ಹೇಳ್ತಂತೆ, ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ಕಿತ್ತಗೆ ಸೇರಿದೆ, ಓ ಕರಿಬೇಕು ನೀನು ಅಹಂಕಾರ ಪಟ್ಟೆ ಎಲೆಯ ಆಚೆ ಬಿಟ್ಟೆ, ನಾನು ಅಹಂಕಾರ ಬಿಟ್ಟೆ ಸ್ವಾಮಿಯ ಪದವನ್ನು ಸೇರಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪರಮಶ್ರೇಷ್ಠತೆ ಅಂತಂದ್ರೆ ಆ ತುಳಸಿಯಲ್ಲಿ ಹೇಳಿಲ್ಲ ನಾನು ಶ್ರೇಷ್ಠತೆ ಅಂತ. ಹಾಗಾಗಿ ನಮ್ಮ ಬಾರು ಕೂಡ ಆ ತುಳಸಿಯಂತೆ ಶ್ರೇಷ್ಠವನ್ನ ಆಗಬೇಕು ಅಂತಂದ್ರೆ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಆಭರಣಗಳಿರಲಿ, ಎಷ್ಟೇ ಏಕಗಳು ಜಮೀನಿರಲಿ, ನಮಗೆ 3 ಅಡಿ 6 ಅಡಿ ಅಂತ ಹೇಳಿದ್ದಾರೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬರಲು ಹೋಗುವ ಅಂತರಲ್ಲಿ ಯಾಕೆ ಈ ಕತ್ತಲೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕತ್ತಲೆಯನ್ನ ಹೋಗಲಾಡಿಸಿ ಸದ್ಗುಣವನ್ನ, ಆ ಒಂದು ಬೆಳಕನ್ನ ಪರಮಾತ್ಮನ ಕಡೆಗೆ ನಾವು ಕೊಟ್ಟಾಗ, ಭಕ್ತಿಯನ್ನ ಕೊಟ್ಟಾಗ ಪರಮಾತ್ಮ ನನಗೆ ಸನ್ಮಾರ್ಗವನ್ನ ತೋರಿಸ್ತಾನೆ. ಹಾಗಾಗಿ ಪ್ರತಿ ಎಂಬಂತಹ ತಪೋವನ, ಆ ತಪೋವನದಲ್ಲಿ ಸಮಸ್ತ ಋಷಿಗಳು ಲೋಕ ಕಲ್ಯಾಣಾತ್ಮಕವಾಗಿ ಅಲ್ಲಿ ಪ್ರತಿ ನಿತ್ಯವೂ ಕೂಡ ಕರ್ಮಗಳನ್ನು ಅಂದಿಸಿಕೊಂಡು ಹೋಮ ಹವನಗಳು, ಪೂಜೆಗಳು, ದಾನ ಧರ್ಮಗಳನ್ನ ಮಾಡುತ್ತಾ ಅಲ್ಲಿ ನಿಲ್ಲಿಸ್ತಾ ಇರ್ತಾರೆ. ಅಂತಹ ಗುರುಗಳಿಗೆ ಶಿಷ್ಯಂದರು ಸಾಕಷ್ಟು ದಿನದಿಂದ ನಾವು ಒಂದು ಪ್ರಶ್ನೆಯನ್ನ ಕೇಳಬೇಕು, ಗುರುಗಳೇ ಈ ದಿನ ಕೇಳಬಹುದಾ ಅಂತ ನಮ್ಮನ್ನ ಕೇಳ್ತಾರೆ. ಆಗ ಖಂಡಿತವಾಗೂ ಕೇಳಬಹುದು ಅಂತ ಹೇಳಿ ಸೂತ ಮಹರ್ಷಿಗಳು ಹೇಳ್ತಾರೆ. ಸೂತ ಮಹರ್ಷಿಗಳಂತ ಕೇಳಿದಾಗ, ನಾವು ಭಿಕ್ಷಾಟನೆಗೆ ಹೋದಾಗ ಸಕಲ ಮಾನವರು ಕೂಡ ಅವರು ಮಾಡಿದಂತಹ ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯಗಳಿಂದ, ಕಾರ್ಪುಣ್ಯಗಳಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಂತಹ ಪಾಪವು, ಅಂತಹ ಕಾರ್ಪುಣ್ಯಗಳು ಹೋಗಲಾಡಬೇಕಂತಂದ್ರೆ, ಅವರ ಇಷ್ಟಾರ್ಥಗಳು ನೆರವೇರಬೇಕಂತಂದ್ರೆ, ಸಮಸ್ತ ಜನರು ಸುಖ ಸಂತೋಷ ಆರೋಗ್ಯವಾಗಿ ಇರಬೇಕಾದಂದ್ರೆ, ಭೋಗ್ಯ ಭಾಗ್ಯಾದಿಗಳು ಸಿಗಬೇಕಂತಂದ್ರೆ ಯಾವ್ದಾದ್ರೂ ಒಂದು ಪೂಜಾ, ಹೋಮ, ಹವನ, ಸ್ನಾನ, ಧರ್ಮಾದಿತ್ಯ ಏನಾದ್ರೂ ಇದೆಯಾ ಅಂತ ಹೇಳಿದಾಗ, ಆ ಸೂತ ಮಹರ್ಷಿಗಳು ಅವರಿಗೆ ತಿಳಿಸಿದ ಶಾಸ್ತ್ರದಲ್ಲೆಲ್ಲ ಕೂಡ ಹುಡುಕಿ ನೋಡ್ತಾರೆ. ಆ ಒಂದು ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ. ಆಗ ಸೂತ ಮಹರ್ಷಿಗಳು ಶೌನಕಾದಿ ಮಹರ್ಷಿಗಳ ಹತ್ರ ಹೋಗಿ ಈ ಒಂದು ಪ್ರಶ್ನೆಯನ್ನ ಕೇಳೋಣ ಬನ್ನಿ ಅಂತ ಹೇಳಿ ಶೌನಕಾದಿ ಮಹರ್ಷಿಗಳ ಹತ್ರ ಹೋಗ್ತಾರೆ. ಅವರ ಹತ್ರ ಹೋಗಿ ಕೇಳಿದಾಗ ಅವರು ಕೂಡ ಅವರಿಗೆ ತಿಳಿದಂತಹ ಗ್ರಂಥಗಳಲ್ಲಿ ಕೂಡ ಸೃಷ್ಟಿಯನ್ನ ನೆನೆದು, ಗ್ರಂಥಗಳನ್ನ ನೆನೆದು ಗೋಚಾರದಲ್ಲಿ ನೋಡಿದ್ರು ಕೂಡ ಅವರಿಗೂ ಕೂಡ ಗೊತ್ತಾಗೋದಿಲ್ಲ. ಆದರೆ ಆತನಿಗೆ ಗೋಚರವಾಗಿದ್ದು ಇಷ್ಟೇ, ಪೂರ್ವದಲ್ಲಿ ಒಮ್ಮೆ ದೇವಶ್ರೀ ನಾರದರು 7 14 ಲೋಕಗಳನ್ನ
ಅಲ್ಲಿ ಶ್ರೀ ಮಹಾವಿಷ್ಣು ಯೋಗ ನಿದ್ರದಲ್ಲಿ ಇರ್ತಾರೆ. ಯೋಗ ನಿದ್ರದಲ್ಲಿ ಇರುವಂತಹ ಆ ಶ್ರೀ ಮಹಾವಿಷ್ಣುವನ್ನ ಕುರಿತು ಒಂದು ಶ್ಲೋಕವನ್ನ ಹೇಳಿ ನಿದ್ರೆಯಿಂದ ಎಚ್ಚರಿಸ್ತಾರೆ ನಾಗಮುನೇಂದ್ರರು. ನಿದ್ರೆಯಿಂದ ಎಚ್ಚರಿದ ಕೂಡಲೇ ಬಂದು ಅತಿಥಿ ಬಂದಿದ್ದಾರೆ ಅಂದ್ಬಿಟ್ಟು ಆ ನಾಗಮುನೇಂದ್ರರನ್ನ ಆವಾಹನೆಯನ್ನ ಮಾಡಿಕೊಂಡು ಅವ್ರನ್ನ ಕರೆದುಕೊಂಡು ಹೋಗಿ ಅವರಿಗೆ ಎಲ್ಲವೂ ಕೂಡ ಉಪಚಾರಗಳನ್ನ ಮಾಡಿ ರತ್ನ ಕಂಬಳಿಯನ್ನ ಹಾಕಿ ಕೂರಿಸಿ ಕೇಳ್ತಾ ಇದ್ದಾರೆ, ನಾಗಮುನೇಂದ್ರರೇ, ನೀವು ಮಹಾಶಯರು ನನ್ನ ಹತ್ರ ಈಗ ಬಂದಿದ್ದೀರಾ ಅಂತಂದ್ರೆ ಸುಮ್ಮನೆ ಬಂದಿರೋದಿಲ್ಲ, ಯಾವುದೋ ಒಂದು ವಿಷಯವನ್ನು ತಿಳಿದುಕೊಂಡೇ ಬಂದಿರ್ತೀರಾ. ಈಗ ಹೇಳಿ ಏನ್ ಬಂದಿದ್ದ ವಿಷಯ ಅಂತ ಹೇಳ್ತಾರೆ. ಆಗ ಕೇಳಿದಾಗ ಶ್ರೀ ಮಹಾವಿಷ್ಣುವಿಗೆ ಹೇಳ್ತಾ ಇದ್ದಾರೆ, ಮಹಾನುಭಾವ ನಾರಾಯಣ ಜಗದೋದ್ಧಾರಕ, ನಾನು ನಿನಗೆ ಗೊತ್ತಂತೆ ತ್ರಿಲೋಕ ಸಂಚಾರಿ, 14 ಲೋಕಗಳಲ್ಲಿ ಕೂಡ ನಾನು ಓಡಾಡಿದ್ದೀನಿ. ಎಲ್ಲರೂ ಕೂಡ ಸುಖದಿಂದ ಆನಂದದಿಂದ ಭೋಗ ಭಾಗ್ಯಾದಿಗಳಿಂದ ಅವರ ಇಷ್ಟಾರ್ಥದಿಂದ ಇದ್ದಾರೆ. ಆದರೆ ಭೂಲೋಕದಲ್ಲಿ ಮಾತ್ರ ಅವರು ಮಾಡಿದಂತಹ ಕರ್ಮದಿಂದ ಕಾರುಣ್ಯದಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಆ ಕಷ್ಟಗಳು ನಿವಾರಣೆ ಆಗಬೇಕಂತಂದ್ರೆ, ಅವರು ಮಾಡಿದಂತಹ ಪಾಪಗಳು ಹೋಗಲಾಗಬೇಕಂತಂದ್ರೆ, ಸುಖ ಸಂತೋಷ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಾದಿಗಳು ಸಿಗಬೇಕಂತಂದ್ರೆ ಯಾವ್ದಾದ್ರು ಒಂದು ಪೂಜಾ ಹವನ ಹೋಮ ಹವನಾದಿಗಳೇನಾದ್ರು ಇದೆಯಾ ಅಂತ ಹೇಳ್ತಾರೆ. ಕೇಳಿದಾಗ ಶ್ರೀ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನೀನು ಕೇಳಿದ್ದು ಸಂತೋಷನಯ್ಯ, ನೀನು ಕೇಳಿದ್ದಕ್ಕೆ ಉತ್ತರ ನನ್ನ ಹತ್ರ ಇದೆ, ಪರಿಹಾರ ನನ್ನ ಹತ್ರ ಇದೆ. ಆದರೆ ಅಲ್ಪ ಆಯುಷ್ಯ ಆಗಿರುವಂತಹ ಮಾನವರಿಗೆ ಬೇಡುವಂತಹ ಒಂದು ರಥ, ಅಂತಹ ವಿಚಾರ ನಿನಗೆ ಕೈಯ ಅಂತ ಹೇಳ್ತಾರೆ. ಆಗ ಸಂತೋಷದಿಂದ ಆಯ್ತು ಸಹ ನೀನು ಕೇಳಿದ್ಯಾ, ಹಾಗಾದ್ರೂ ನಾನು ಹೇಳ್ತೀನಿ ಅಂದ್ಬಿಟ್ಟು ಆ ಶ್ರೀ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನನ್ನದೇ ರಥ ಆಗಿ ನನ್ನದೇ ಅವತಾರ ಆಗಿರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರುವಂತಹ ರಥ ಇದೆ. ಆ ರಥವನ್ನ ಯಾರು ಚಾಚು ತಪ್ಪದೆ ಸಂಕಲ್ಪ ಮಾಡಿಕೊಂಡು ಈ ಒಂದು ರಥವನ್ನ ಆಚರಣೆ ಮಾಡ್ತಾರೋ ಅಂತವರಿಗೆ ಸುಖ ಸಂತೋಷ ಆಯುಷ್ಯ ಆರೋಗ್ಯ ಎಲ್ಲವೂ ಕೂಡ ಸಿಗುತ್ತದೆ. ಅವರು ಮಾಡಿದಂತಹ ಪಾಪಗಳು ಕೂಡ ಹೋಗಲಾಗಿದೆ, ಸಕಲ ಪುಣ್ಯವು ಮುಕ್ತಿಯೂ ಸಿಗುತ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒಂದು ವ್ರತವನ್ನ ಯಾವ ರೀತಿ ಮಾಡಬೇಕು, ಎಷ್ಟು ವರ್ಷ ಕಾಲ ಮಾಡಬೇಕು, ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಅಂತ ಕೇಳಿದಾಗ, ಈ ಒಂದು ವ್ರತವನ್ನ ನದಿ ತೀರದಲ್ಲಾಗಲಿ ದೇವಾಲಯದಲ್ಲಾಗಿರಬಹುದು, ವಿಶೇಷತಃ ಹುಣ್ಣಿಮೆ ದಿವಸದಲ್ಲಾಗಿರಬಹುದು, ಮದುವೆ ಅಥವಾ ನಾಮಕರಣ ಮಹೋತ್ಸವದಲ್ಲಿ ಗೃಹ ಪ್ರವೇಶದಲ್ಲಾಗಿರಬಹುದು, ಅಥವಾ ಅವರ ಪ್ರೇರಣೆಯಂತೆ ಯಾವಾಗ ಬೇಕಾದರೂ ಈ ಒಂದು ನನ್ನ ವ್ರತವನ್ನ ಆಚರಣೆ ಮಾಡಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಯಥಾಶಕ್ತಿಯಾಗಿರುವಂತಹ ಕಲಶವನ್ನ ಇಟ್ಟು, ನನ್ನ ಪ್ರತಿಮೆಯನ್ನ ಇಟ್ಟು, ಪುರೋಹಿತರನ್ನ ಬಂಧು ಮಿತ್ರರನ್ನ ಕರೆಸಿ ನನ್ನ ಒಂದು ಮಂಟಪವನ್ನ ತಯಾರಿ ಮಾಡಿ ಅಷ್ಟ ದಿಕ್ಪಾಲಕರ ಸ್ಫೂರ್ತಿ ಶಕ್ತಿ ದೇವರನ್ನಾಗಿ ನನ್ನ ಪರಿವಾರ ದೇವರನ್ನಾಗಿ ನನ್ನ ಆವಾಹನೆಯನ್ನ ಮಾಡಬೇಕು. ಕರ್ತರು ಇಂದಿನ ದಿನದಿಂದ ಉಪವಾಸವನ್ನ ಆಚರಿಸಿ ಪ್ರಾತಃ ಕಾಲದಲ್ಲಿ ಮಂಗಲ ಸ್ನಾನವನ್ನ ಆಚರಿಸಿ ನನ್ನ ಒಂದು ವ್ರತವನ್ನ ಆಚರಣೆ ಮಾಡಬೇಕು. ಅದೇ ರೀತಿ ನನ್ನ ಒಂದು ವ್ರತವನ್ನ 4 ವರ್ಷಗಳ ಕಾಲ ಮಾಡಬೇಕು. ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನನಗೆ ಅಕ್ಕಿ ತಿಂದ ಮಾಡಿದಂತಹ ಸಿಹಿ ಪದಾರ್ಥ ಆಗಿರುವುದು, ಮಧುಪರ್ಕ ಆಗಿರುವುದು, ರವೆಯಿಂದ ಮಾಡಿದಂತಹ ಸಜ್ಜಿಗೆ ಬಹು ಪ್ರೀತಿಕರ ಅಂತ ಹೇಳಿ ಈ ಒಂದು ಪರಮ ಪವಿತ್ರವಾದಂತಹ ರಥವನ್ನ ದೇವಶ್ರೀ ನಾರದರೇ ನೀವೇ ಹೋಗಿ ಭೂಲೋಕಕ್ಕೆ ಈ ಒಂದು ಪ್ರಚಾರವನ್ನ ಮಾಡಿಸಿ ಅಂತ ಹೇಳಿದ್ರಲ್ಲಿ ಗಾಂಧಾ ಪುರಾಣದಲ್ಲಿನ ರೇವಾಖಂಡದಲ್ಲಿ ಮೊದಲನೇ ಅಧ್ಯಾಯ ಸಮಾಪ್ತಿಯಾಗಿದೆ. ಭಗವಂತನ ದರ್ಶನವನ್ನ ಮಾಡಿದ್ದು ಯಥಾಶಕ್ತಿಯಾಗಿ ಗಾನ ವ್ರತವನ್ನ ಮಾಡುತ್ತಾ ಐದರಲ್ಲಿ ಊರುಗಳ ಪ್ರಯಾಣವನ್ನು ಮಾಡ್ತಾನೆ. ಅಂತಹ ಸಮಯದಲ್ಲಿ ಪರಮಾತ್ಮ ಪರೀಕ್ಷೆ ನೀಡ್ತಾನೆ. ಯಾಕಂತಂದ್ರೆ ಅವನ ಹತ್ರ ಸಾಕಷ್ಟು ಐಶ್ವರ್ಯದ ವಜ್ರಗಳು ವೈದ್ಯಗಳು ಆಭರಣಗಳು ಎಲ್ಲವೂ ಕೂಡ ಇದೆ. ಯಾವ ರೀತಿ ಇರ್ತಾನೋ ನೋಡೋಣ ಅಂತ ಹೇಳಿ ಆತನ ಹತ್ರ ಬಂದು ಏನಾದರೂ ದಾನ ಮಾಡಯ್ಯ ಅಂತ ವೇಷವನ್ನ ಹಾಕಿಕೊಂಡು ಬಂದು ಕೇಳ್ತಾನೆ. ಕೇಳಿದ ಕೂಡಲೇ ಆ ವ್ಯಾಪಾರಿ, ಈಗ ನಾನೇನಾದರೂ ಈ ಮೂಟೆಯನ್ನ ಬಿಚ್ಚಿದ್ದೆ ಆದ್ರೆ ನನ್ನ ಬಳಿ ಇರುವುದೆಲ್ಲವೂ ಕೂಡ ತಗೊಂಡು ಹೋಗ್ಬಿಡ್ತಾನೆ. ಹಾಗಾಗಿ ನಾನು ಬಿಚ್ಚುವುದು ಬೇಡ, ಏನು ಇಲ್ಲ ಅಂತ ಹೇಳುವುದೇ ಉತ್ತಮ ಅಂತ ತಿಳಿದುಕೊಂಡು ಆ ವೃದ್ಧನಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಕೊಡುಗೆ ನನ್ನ ಹತ್ರ ಬಿಸಾಡಿದರೆ ಏನು ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ನಿನ್ನ ಮೂಟೆಯಲ್ಲಿ ಇರೋದಾದ್ರೂ ಏನು ಅಂತ ಕೇಳಿದಾಗ ಎಲೆ ಬದಿಗಳು ತುಂಬ ಬೇರೆ ಏನು ಇಲ್ಲ ಅಂತ ಹೇಳ್ತಾನೆ. ಅದೇ ಗಮನಿಸಿದಂತಹ ಮತ್ತೊಮ್ಮೆ ಕೇಳ್ತಾನೆ, ನೀನು ಹೇಳ್ತಾ ಇದೆಯಲ್ಲ ಅದು
ಸಾಂಗ ನಮಸ್ಕಾರವನ್ನು ಹಾಕಿ ನಮ್ಮಿಂದ ಪದೇ ಪದೇ ಆಗ್ತಾ ಇರುವಂತಹ ತಪ್ಪನ್ನು ದಯವಿಟ್ಟು ಕ್ಷಮಿಸಿಬಿಟ್ಟು ತಂದೆ ಅಂತ ಹೇಳಿ ಓಡೋಡಿ ಹೋಗಿ ಮತ್ತೆ ಭಗವಂತನಿಗೆ ಒಂದು ಆರತಿಯನ್ನ ಮಾಡಿ ಪ್ರಸಾದವನ್ನು ತಗೊಂಡು ಸಮುದ್ರ ಸೈಡನ್ನು ಬರ್ತಾರೆ. ಏನು ಹಡಗಿನಲ್ಲಿ ಬಂದು ಹಡಗಿನಲ್ಲಿ ಹಿಡಿದುಕೊಂಡು ಪಡ್ಕೊಂಡು ಬರ್ತಾನೆ ಎಂದು ಅದನ್ನ ಗಮನಿಸಿದಂತಹ ವ್ಯಾಪಾರಿ, ಅಯ್ಯ ನಿನ್ನ ಒಂದು ರಥ ಅಮೋಹ ಅಮೋಹ ಅಮೋಹ, ನಿನ್ನ ಒಂದು ಪೂಜೆ ಮಾಡಿದ್ರೆ ನಮ್ಮ ಬಾಳು ಪುನೀತ ಅಂತ ಹೇಳಿ ಆಗಲೇ ನಮಸ್ಕಾರ ಪ್ರಾರ್ಥನೆ ಮಾಡುವಂತಾನೆ. ನನ್ನ ಜೀವ ಇರುವ ತನಕ ನಿನ್ನ ಒಂದು ಸೇವೆಯನ್ನ ಬಿಡೋದಿಲ್ಲಯ್ಯ ಅಂತ ಹೇಳಿ ಅವರ ಕುಟುಂಬ ಜೀವ ಇರುವ ತನಕ ಭಗವಂತನನ್ನ ಕುರಿತು ಆ ರಥವನ್ನು ಆಚರಣೆ ಮಾಡಿ ಉದ್ಯಾಪನೆಯನ್ನ ಮಾಡಿ ವರ್ಷ ವರ್ಷ ಆ ಭಗವಂತನನ್ನ ಕುರಿತು ವ್ರತವನ್ನ ಮಾಡಿ ಕಡೆಗೆ ವೈಕುಂಠ ಪಾದವನ್ನ ಸೇರಿದರ ಮೇಲೆಗೆ ಸಾಂಗಾಭಿಮಾನದಲ್ಲಿನ ರೇವಾಖಂಡದಲ್ಲಿ 4ನೇ ಅಧ್ಯಾಯ ಸಮಾಪ್ತಿ ಆಗಿದೆ. ಶ್ರೀ ಸತ್ಯನಾರಾಯಣ ಜಯ ಸತ್ಯಭಾವೇಶ ಜಯ ಸತ್ಯಲಕ್ಷ್ಮೀ ವಲಯೇ ಜಯ ಜಯ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ವನಸ್ಪತಿ ರಥೋತ್ಸವದಲ್ಲಿ ಆ ಗೋಪಾಲಕರು ಏನು ಅಲ್ಲಿ ಕಾಲಿಗೆ ಗೋಗಳನ್ನು ತಂದು ಅಲ್ಲಿ ಇದ್ದರೋ ಆ ಗೋಪಾಲಕರು ಭಗವಂತನನ್ನ ಕುರಿತು ಒಂದು ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಎಲೆ ಸಿಗುತ್ತದೋ, ಹಣ್ಣುಗಳು ಸಿಗುತ್ತದೋ, ಯಾವ ದ್ರವ್ಯಗಳು ಸಿಗುತ್ತದೋ ಆ ದ್ರವ್ಯದಿಂದ ಆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ಗಮನಿಸಿದಂತಹ ಆ ರಾಜ, ಏನಪ್ಪ ಇದು ಗೋಪಾಲಕರಾಗಿರುವಂತಹವರು ಸ್ವಾಮಿಯ ಕುರಿತು ಒಂದು ಪೂಜೆಯನ್ನ ಮಾಡಿದ್ರೆ ಹೋಗಿ, ಆದ್ರೂ ಕೂಡ ಸ್ನಾನವನ್ನ ಮಾಡಿ ಎಷ್ಟೋ ವರ್ಷಗಳಾಗಿದೆ, ಬಟ್ಟೆಗಳನ್ನ ಒಗೆದು ಎಷ್ಟೋ ವರ್ಷಗಳಾಗಿದೆ, ನೋಡೋದಕ್ಕೆ ಕೊಡ್ಕೊಳ್ತಾಗಿದ್ದಾರೆ. ಅಂತಹವರು ಭಗವಂತನ ಕುರಿತು ಈ ಒಂದು ಪೂಜೆಯನ್ನ ಮಾಡುವುದೇ, ರಾಜನಾಗಿರುವಂತಹ ನಾನು ನೋಡುವುದೇ ಅಂತ ತಿಳ್ಕೊಂತಾನೆ. ಆ ಗೋಪಾಲಕರು ಕೂಡ ಆ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಅಂಗದುಲಿ ಮಹಾರಾಜ ನೋಡ್ತಾರೆ. ಆಗ ನಮ್ಮ ಗ್ರಾಮದ ಅರಸರು ಬಂದಿದ್ದಾರೆ, ಅಂಗದುಲಿ ಮಹಾರಾಜರು, ಅವರು ಕೂಡ ಈ ಒಂದು ಸೇವೆಗೆ ಕೈಯನ್ನ ಅಂತ ಹೇಳಿ ಕರೀತಾರೆ. ಅಂಗದುಲಿ ಮಹಾರಾಜರು, ಇಲ್ಲ ಮಕ್ಕಳೇ, ನಿಮ್ಮ ಪೂಜೆ ನೀವು ಮಾಡಿ ಅಂತ ತಿಳಿಸಿ ಆ ಒಂದು ಪೂಜೆಗೆ ಹೋಗದಿರ ಅಲ್ಲೇ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ. ಸ್ವಲ್ಪ ಸಮಯದ ಬಳಿಕ ಮಹಾಮಂಗಳಾರತಿ ಆಗುತ್ತದೆ. ಮಂಗಳಾರತಿ ಆದ್ಮೇಲೆ ತೀರ್ಥ ಪ್ರಸಾದವನ್ನು ತಗೊಂಡೋಗಿ ಆ ರಾಜರಿಗೆ ಈ ಮಕ್ಕಳು ಕೊಡ್ತಾರೆ. ಮಕ್ಕಳು ಕೊಟ್ಟಾಗ ಪ್ರಸಾದವನ್ನ ಈಸ್ಕೊಟ್ಟಿದ್ದಂತಹ ರಾಜ, ಈ ಒಂದು ಪ್ರಸಾದವನ್ನ ಒಬ್ಬ ರಾಜನಾಗಿ ನಾನು ತಿನ್ನುವುದೇ, ಆದರೂ ಕೂಡ ಕೊಡುಕರಕ್ಕಾಗಿರುವಂತಹ ಮಕ್ಕಳು ಮಾಡಿದಂತಹ ಪ್ರಸಾದವನ್ನ ನಾನು ತಿನ್ನುವುದೇ, ಅದರಲ್ಲಿ ತುಪ್ಪ ಇಲ್ಲ, ದ್ರಾಕ್ಷಿ ಇಲ್ಲ, ಏಲಕ್ಕಿ ಇಲ್ಲ, ರುಚಿ ಇಲ್ಲ, ಸುವಾಸನೆ ಇಲ್ಲ, ಇಂತಹ ಒಂದು ಪ್ರಸಾದವನ್ನ ನಾನು ತಿನ್ನುವುದೇ ಅಂತ ಹೇಳಿ ಪ್ರಸಾದವನ್ನ ತಿರಸ್ಕರಿಸುತ್ತಾನೆ. ಏನು ಪ್ರಸಾದವನ್ನ ತಿರಸ್ಕರಿಸಿನೋ ಆ ಸ್ವಾಮಿಯ ಶಾಪದಿಂದ ಪಕ್ಕದ ರಾಜರು ಬಂದು ಈತನನ್ನ ಓಡಿಸ್ತಾರೆ. ಈತನೊಂದು ಬಾಲು, ಹೆಂಡತಿ ಮಕ್ಕಳೊಂದು ತೀರು, ಈ ರೀತಿ ಆಗ್ಬಿಡ್ತಾರೆ. ಆ ರಾಜ ಯೋಚನೆ ಮಾಡ್ತಾನೆ, ಯಾವತ್ತೂ ಕೂಡ ನಾನು ಸೋಲನ್ನ ಕಂಡವನೇ ಇಲ್ಲ, ಆದ್ರೆ ಈ ಸೋಲು ನನಗೆ ಏಕಕ್ಕೆ ಬಂದು ನಾನು ಒಬ್ಬ ರಾಜನಾಗಿ ಭಿಕ್ಷುಕರಿಂದ ಕೀಳಾಗಿದ್ದೀನಲ್ಲ, ನನಗೆ ಏನಾಯಿತು ಅಂತ ಯೋಚನೆ ಮಾಡ್ತಾನೆ. ಆಗ ಆತನಿಗೆ ಗೋಚರವಾಗಿದ್ದು ಇಷ್ಟೇನೆ, ಯಾವತ್ತೂ ಕೂಡ ನಾನು ಯಾವ ತಪ್ಪನ್ನ ಮಾಡಿಲ್ಲ, ಆದ್ರೆ ಆ ದಿನ ನಾನು 3 ತಪ್ಪನ್ನ ಮಾಡಿದ್ದೀನಿ. ಏನಪ್ಪ 3 ತಪ್ಪಂತಂದ್ರೆ, ಯಾವತ್ತೂ ಕೂಡ ನಾನು ಕ್ರೂರ ಮೃಗಗಳನ್ನ ಕೊಂದಿದ್ದೇ ಇಲ್ಲ, ಆ ದಿನ ಕ್ರೂರ ಮೃಗಗಳನ್ನ ಕೊಂದಿದ್ದೀನಿ. 1ನೇ ತಪ್ಪು. 2ನೇ ತಪ್ಪು, ಗೋಪಾಲಕ ಪೂಜೆಗೆ ಕರೆದು ಹಿರಿಯನಾಗಿ ನಾನು ಹೋಗಲಿಲ್ಲ, ಹಾಗಾಗಿ 2ನೇ ತಪ್ಪು. 3ನೇ ತಪ್ಪು, ಸ್ವಾಮಿಯ ಪ್ರಸಾದವನ್ನ ಕೊಟ್ಟರು, ಪ್ರಸಾದವನ್ನ ನಾನು ತಿರಸ್ಕರಿಸಿದೆ. ಹೀಗಾಗಿ ನಾನು ಮಾಡಿದಂತಹ 3 ತಪ್ಪುಗಳಿಂದ ಭಗವಂತನ ಶಾಪದಿಂದ ನನಗೆ ಈ ದುರ್ಗತಿ ಬಂದಿದೆ ಅಂತ ತಿಳಿದುಕೊಂಡು ಆಗ ಸಂಕಲ್ಪ ಮಾಡ್ಕೊತಾರೆ. ಸ್ವಾಮಿ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ, ಅದೇ ಮಕ್ಕಳು ಸಿಕ್ಕಿದ್ದೆ, ಆದ್ರೆ ನಿನ್ನ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ತೇನೆ. ಸಂಕಲ್ಪಕ್ಕೆ ನಿಲ್ಲದಂತಹ ಪರಮಾತ್ಮನ ಅನುಗ್ರಹದಿಂದ ಏನು ಮಕ್ಕಳೆಲ್ಲ ಉಳ್ಕೊಂಡು ಹೋಗ್ತಾ ಇದ್ದೋ ಅದೇ ಮಕ್ಕಳು ರಾಜನ ಬಳಿ ಎದುರುಗಡೆ ಬರ್ತಾರೆ. ಆಗ ಒಬ್ಬ ರಾಜ ಆ ಗೋಪಾಲಕರ ಕ್ಷಮಾಪಣೆ ಮಾಡ್ತಾನೆ. ಮಕ್ಕಳೇ, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ, ಅವನು ಪೂಜೆಗೆ ಕರೆದಾಗ ನಾನು ಪೂಜೆಗೆ ಬಂದಿಲ್ಲ, ಇಲ್ಲ ನೀವು ದೊಡ್ಡವರು ಆ ರೀತಿ ಹೇಳ್ಬಾರ್ದು ಅಂತ ಹೇಳಿ ಮತ್ತೆ ನನ್ನನ್ನ ಕ್ಷಮಿಸಿರಿ ಅಂತ ಹೇಳ್ಬೇಡಿ ದೊಡ್ಡವರು ಅಂತ ಹೇಳ್ತಾರೆ. ಆಯ್ತು ಮಕ್ಕಳೇ, ಆ ದಿನ ಪೂಜೆ ಮಾಡೋದಿಲ್ಲ, ಯಾವುದು ಪೂಜೆ ನೀವು ಮಾಡಿದ್ದು ಅಂತ ಕೇಳ್ಕೊಂಡಾಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯ ನಾವು ಮಾಡಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳೇ, ನನಗೋಸ್ಕರ ಈ ದಿನ ಪೂಜೆಯನ್ನ ಮಾಡೋಣ ಅಂತ ಕೇಳ್ಕೊಂಡಾಗ ಆಯ್ತು ಸ್ವಾಮಿ, ಖಂಡಿತವಾಗ್ಲೂ ಆಚರಣೆ ಮಾಡೋಣ ಅಂತ ಹೇಳಿ ಅಲ್ಲಿ ಸಿಗುವಂತಹ ನಾಡಿನಲ್ಲಿ ಸಿಗುವಂತಹ ಪೂಜಾ ದ್ರವ್ಯಗಳಿಗೆ ಆ ಪೂಜಾ ದ್ರವ್ಯಗಳೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಆ ಮಕ್ಕಳು ಮತ್ತೆ ಆ ರಾಜ ಅರ್ಥ ಮಾಡ್ತಾನೆ. ಮಾಡಿ ಪ್ರಸಾದವನ್ನ ತಗೊಂಡು ಮಂಗಳಾರತಿ ಆದ್ಮೇಲೆ ಪ್ರಸಾದವನ್ನು ತಗೊಂಡು ಭುಜಿಸುತ್ತಾನೆ. ಕಣ್ಣು ಮುಚ್ಚಿ ಭುಜಿಸಿದಾಗ ಆತನಿಗೆ ಪಂಚ ಪರಮಾನ್ನ ಪಕ್ಷ ಭೋಜನಗಳು ಊಟ ಮಾಡಿದ್ರೆ ಎಷ್ಟು ತೃಪ್ತಿ ಆಗುತ್ತದೋ ಇಷ್ಟು ಪ್ರಸಾದಕ್ಕೆ ಅಷ್ಟು ತೃಪ್ತಿ ಆಗುತ್ತದೆ. ಭಕ್ತರನ್ನು ಆಶೀರ್ವಾದ ಆಶ್ಚರ್ಯ ಕಾಣುತ್ತೆ.
ಇಲ್ಲ ಅಂತ ತಿಳಿಸ್ಕೊಡ್ತೇವೆ. ಸಂಕಲ್ಪ ಮಾಡಿಕೊಂಡು ತಾನು ಇರುವ ತನಕ ಆ ಸ್ವಾಮಿಯ ಸೇವೆಯನ್ನ ಮಾಡಿ ದಾನ ಧರ್ಮಾದಿಗಳನ್ನ ಮಾಡಿ
सच्चिदानंद सद्गुरु साईनाथ महाराज की जय। ओम गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। श्री सच्चिदानंद सद्गुरु साईनाथ महाराज की जय। ಎಲ್ಲರಿಗೂ ಈ ಗುರುಪೂರ್ಣಿಮಾ ಪ್ರಯುಕ್ತ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಮಾತೃದೇವೋ ಭವ. ಈ ಗುರುಪೂರ್ಣಿಮೆಯಲ್ಲಿ ಮೊದಲೇ ಗುರು ಯಾರು? ಮಾತೃದೇವ. ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ, ರಾಷ್ಟ್ರದೇವ ಭವ, ವಿಶ್ವದೇವ ಭವ. ಈ ವಿಶ್ವಕ್ಕೆ ಕಲ್ಯಾಣ ಆಗಲಿ ಅಂತ ಈ ಗುರುಗಳು ನಮಗೆ ಕಾಪಾಡ್ಕೊಂಡು ಬರ್ತಾರೆ. ಯಾಕಂದರೆ ನಾವು ಏನೋ ಒಂದು ವಿಚಾರ ಆಗಲಿ ನಮಗೆ ಗೊತ್ತಿಲ್ದಿರ ಗೊತ್ತಿಲ್ಲ, ನಮಗೆ ಕೈ ಹಿಡ್ದು ನಡೆಸೋರು ಯಾರು ಅಂದರೆ ಆ ಗುರುಗಳೇನೆ. ಅದಕ್ಕೆ ಈ ಒಂದು ಗುರುಗಳು ಸನ್ನಿಧಾನದಲ್ಲಿ ಸದ್ಗುರು ಸಾಯಿನಾಥ್, ಇದೊಂದು ಚಿಕ್ಕ ಶಿರಡಿ, ಇದು ಸೇವಗನಪಲ್ಲಿಯಲ್ಲಿ, ಈ ಸೇವಗನಪಲ್ಲಿ ಈ ಗ್ರಾಮ ಪಂಚಾಯತದಲ್ಲಿ ಈ ಒಂದು ನಾವು ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಒಂದು ಚಿಕ್ಕ ಶಿರಡಿ ಅಂತ ಒಂದು ಹೆಸರನ್ನು ಎಲ್ಲರೂ ಕರಿತಾ ಇದ್ದಾರೆ. ಯಾಕಂದರೆ ನೋಡೋಕ್ಕೆ ಅದು ಸೇಮ್ ಶಿರಡಿ ಥರನೂ ಇದೆ. ಆದರೆ ಎಲ್ಲರೂ ಭಕ್ತಾದಿಗಳು ಬಂದು ನಮಗೆ ಶಿರಡಿ ಅಲ್ಲಿ ನಾವು ಇದ್ದಂಗೆ ನಮಗೆ ಅನಿಸ್ತಾ ಇದೆ. ಇಲ್ಲಿ ಬಾಬಾ ಅವ್ರ ಕೃಪೆ ತುಂಬ ಇದೆ. ಯಾಕಂದರೆ ತುಂಬ ಮಿರಾಕಲ್ ಆಗುತ್ತೆ. ನಾವು ಬಂದು ತುಂಬ ಇಲ್ಲಿ ನಮಗೆಲ್ಲ ಆಗಿಲ್ಲದ ಕೆಲಸಗಳೆಲ್ಲ ತುಂಬ ಆಗಿದೆ. ಸೊ ಬಾಬಾ ಪ್ರೇರಣೆ, ಈ ಗುರುಗಳ ಸನ್ನಿಧಾನದಲ್ಲಿ ಯಾರು ಬಂದು ಒಮ್ಮೆ ಹೋಗ್ತಾರೆ ಅವ್ರಿಗೆ ತುಂಬ ಈ ಆದರೆ ಮಿರಾಕಲ್ಸು ಒಂದು ಬಾಬಾರವ್ರ ಆಶೀರ್ವಾದ ಸದಾ ಸರ್ವದಾ ಅದು ಇರುತ್ತೆ. ಅದಕ್ಕೆ ಈ ಬೆಳಗ್ಗೆಯಿಂದ ನಾವು ಈ ಪೌರ್ಣಮಿ ಪ್ರಯುಕ್ತ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಎಲ್ಲ ನವಗ್ರಹ ಹೋಮ, ಸದ್ಗುರು ಸಾಯಿನಾಥ ಹೋಮ, ಸಾಯಿ ತಾರಕ ಹೋಮ, ದತ್ತಾತ್ರೇಯ ಹೋಮ, ಮೃತ್ಯುಂಜಯ ಹೋಮ, ರುದ್ರ ಹೋಮ, ಇದೆಲ್ಲ ರುದ್ರ ಹೋಮ ಎಲ್ಲ ಮುಗಿಸಿ ಈ ಕಾರ್ಯಕ್ರಮಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಬನ್ನು ಇವತ್ತು ಹುಣ್ಣಿಮೆ ದಿವಸ ನಾವು ಈ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಬನ್ನು ಎಲ್ಲ ಮಾಡಿದ್ದೀವಿ. ನಾನಾ ಕಡೆಯಿಂದ ಬೆಂಗಳೂರಿಂದ ದೂರ, ಸೊ ದಾವಣಗೆರೆಯಲ್ಲಾಗಲಿ ಮತ್ತು ಬೇರೆ ಕಡೆಯಿಂದ ಎಲ್ಲ ಟಿ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದಾರೆ. ಸೊ ದೇವನಗುಂದಿ ಮತ್ತು ದೇವನಹಳ್ಳಿ ಅಲ್ಲಿಂದ ಕೂಡ ಈ ಭಕ್ತಾದಿಗಳು ಟಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಅಂದರೆ ಬಾಬಾರವ್ರ ಅನುಗ್ರಹದಿಂದ ನಡೆಸ್ಕೊಡ್ತಾ ಇದ್ದಾರೆ. ಬಾಬಾ ಅವರು ಸ್ವತಃ ಬಾಬಾ ನಡೆಸ್ಕೊಡ್ತಾರೆ. ಯಾವುದಂದರೆ ಈ ಒಂದು ದೇವಸ್ಥಾನ ಏನಂದರೆ ತುಂಬ ಇಲ್ಲಿ ಒಂದು ಶಕ್ತಿ ಇದೆ. ಯಾವಾಗಲೂ ಎಲ್ಲರೂ ಹೇಳ್ತಾರೆ ನಾವು ಬಂದರೆ ನಾವು ಇಲ್ಲಿ ಒಂದು ಪೀಸ್ಫುಲ್ ಮೈಂಡ್ ಆಗುತ್ತೆ. ಆದರೆ ನಾವು ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ಧ್ಯಾನ ಸ್ಥಿತಿಗೆ ಬರುತ್ತೆ ಅಂತ ಈ ಒಂದು ಸನ್ನಿಧಾನಲ್ಲಿ ಇದೊಂದು ಇದೆ. ಆದರೆ ಈ ಗುರುಪೂರ್ಣಿಮೆಯಲ್ಲಿ ತುಂಬ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದು ಆ ಬಾಬಾರವ್ರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಮತ್ತು ಈ ಅನ್ನದಾಸ ಕಾರ್ಯಕ್ರಮ ನಮ್ಮದು ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ನಡೀತಾ ಇರ್ತದೆ. ಇದು ಎಲ್ಲ ತಮ್ಮ ಆಶೀರ್ವಾದಗಳು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಸಾಯಿರಾಮ್, ಜೈ ಸಾಯಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಪರಮಗುರುಭ್ಯೋ ನಮಃ. ಹರಿ ಓಂ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲನೆಯೊಂದಿಗೆ ತಂದೆ ತಾಯಿಗಳನ್ನು ನೆನೆಯುತ್ತಾ, ಗುರುಗಳಾಗಿರುವಂತಹ ರಾಮಾನುಜಾಚಾರ್ಯರನ್ನು ನೆನೆಯುತ್ತಾ, ಆರಾಧ್ಯ ದೈವನಾಗಿರುವಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ನೆನೆಯುತ್ತಾ, ಈ ದಿನ ಶುಭ ದಿನ ಗುರು ಹುಣ್ಣಿಮೆ ದಿವಸದಲ್ಲಿ ಯಾರ್ಯಾರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಬಾಬಾ ಹಾಗೂ ದತ್ತಾತ್ರೇಯ ಸ್ವಾಮಿಯ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೋ ಅವರಿಗೆಲ್ಲವೂ ಕೂಡ ಎಲ್ಲವನ್ನೂ ಸಿದ್ಧಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಆ ಭಗವಂತನಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸೇವಗಾನಪಲ್ಲಿ ಗ್ರಾಮದಲ್ಲಿ ಚಿಕ್ಕ ಶಿರಡಿ ಎನ್ನುವಂತಹ ಏನು ನಮ್ಮ ಗುರುಗಳು ಹೇಳಿದ್ರೋ ಅದೇ ರೀತಿ ಚಿಕ್ಕ ಶಿರಡಿ ಅಂತ ಒಂದು ಶಿರಡಿ ಸಾಯಿಬಾಬಾ ದೇವರು ಪ್ರಸಿದ್ಧಿ ಆಗಿದ್ದಾರೆ. ಹಾಗಾಗಿ ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೆಂಗಳೂರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಹೊರ ಪ್ರದೇಶದ ಗ್ರಾಮಸ್ಥರು ಎಲ್ಲ ಬಂದು ಪ್ರತಿನಿತ್ಯವೂ ಏನು ಒಂದು ಗುರುವಾರ ಬಂದು ಈ ಒಂದು ದೇವರ ಆಶೀರ್ವಾದವನ್ನು ಪಡಿತಾ ಇರ್ತಾರೆ, ಸಂಕಲ್ಪ ಮಾಡ್ಕೊತಾರೆ. ಆ ಸಂಕಲ್ಪವು ಎಲ್ಲವೂ ಕೂಡ ಅವರಿಗೆ ಈಡೇರಿದೆ. ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮ ಇಷ್ಟಾರ್ಥಗಳು ಎಲ್ಲ ಸಿದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಈ ದಿನ ಗುರು ಹುಣ್ಣಿಮೆ ದಿವಸ ಪ್ರತಿಯೊಬ್ಬರಿಗೂ ಕೂಡ ಜಾತಕದಲ್ಲಿ ಇರುವಂತಹ ಗುರುದೋಷಗಳೆಲ್ಲ ಕೂಡ ಹೋಗಲಾಡಿಸಿ ಪರಮಾತ್ಮನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಇವತ್ತು ಗುರುಪೌರ್ಣಿಮೆ ನಿಮಿತ್ತ ಸೇವಗಾನಪಲ್ಲಿಯಲ್ಲಿರುವ ಶ್ರೀ ಗುರು ಸಾಯಿಬಾಬಾ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ.
ಏನು ನಾವು ಶಿರ್ಡಿಗೆ ಹೋದಷ್ಟೇ ಸಂತೋಷ ಆಗ್ತಾಯಿದೆ. ದೇವರು ಎಲ್ಲ ತುಂಬ ಅದ್ಭುತವಾಗಿ ದೇವಸ್ಥಾನ ನಿರ್ಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಉತ್ತಮ ರೀತಿಯಲ್ಲಿ ಪೂಜೆ ಕಾರ್ಯಗಳು ಕೈಗೊಂಡು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ನೆರವೇರಿಸಿ ಸಾಯಿಬಾಬಾವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಗುರುಪೌರ್ಣಿಮೆ ನಿಮಿತ್ತ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ గురు సాక్షాత్ పరబ్రహ్మ తస్మై శ్రీ గురువే నమః. పవిత్రమైనటువంటి ఈరోజు గురు పౌర్ణమి సందర్భంగా ఈరోజు మన చిన్న షిరిడి సాయిబాబా దేవాలయం నందు ఈరోజు భక్తాదులందరూ ఉదయం నుండి భక్తి శ్రద్ధలతో ఈరోజు స్వామివారిని శ్రీ సద్గురు సాయినాథ్ మహారాజ్ని దర్శించుకుంటూ మరియు సత్యనారాయణ పూజ కార్యక్రమంలో పాల్గొంటూ ఈరోజు స్వామివారి కృపకు పాత్రులై అందరూ ఉదయం నుండి అన్నదానాలు స్వీకరించి ఈరోజు స్వామివారి కృపకు పాత్రులైనారు. వారికందరికీ ఎల్లవేళలా ఆ షిరిడి సాయినాథుడు, సత్యనారాయణ స్వామి, దత్తాత్రేయ స్వామి, ఆంజనేయ స్వామి, విఘ్నేశ్వర స్వామి కృపా కటాక్షాలు కలిగి అందరూ సుఖ సంతోషాలతో వర్ధిల్లాలని ఈరోజు అందరినీ కోరుకుంటూ సెలవు తీసుకుంటున్నాం. మేము ఏడాడ చూపిస్తాం హాస్పిటల్లో, మాకు ఏడా మేలు కలదు. సిడి సా బయటకు వచ్చినాక మాకు మేలయ్యా, కాబట్టి మాకు మంచిది అవుతుంది. మేము పర్మనెంట్గా తాను కాళ్ళు ఊదుకోండి యా హాస్పిటల్ చూసిన మేలు కలదు. మా గురువులు బండారిచ్చిరే మేలయ్య మాకు ಅವತ್ತಿನಿಂದ మా ಸಾಯಿಬಾಬಾ మాకు ರಿಜಿಸ್ಟ್ರೇಷನ್ ಸಾಯಿನಾಥ್. ನನ್ನ ಹೆಸರು ವರ್ಷಿಣಿ. ನಮ್ಮೂರು ಬೆಂಗಳೂರಿಂದ ಬಂದಿರೋದು. ಈ ಶಿರಡಿ ಸಾಯಿಬಾಬಾ ನಾವು ತುಂಬ ವರ್ಷದಿಂದ ಮಾಡ್ತೀವಿ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಅವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಕೋರಮಂಗಲದಿಂದ ಬಂದಿರೋದು. ನನಗೆ ಒಂದು ಬಾಬಾ ಟೆಂಪಲಲ್ಲಿ ಸರ್ದು ನಂಬರ್ ಸಿಕ್ತು. ನಾನು ನಮ್ಮ ಮನೇಲಿ ಭಜನೆ ಮಾಡಿಸಿದೆ. ಸೊ ಅದರಿಂದ ಆಮೇಲೆ ನಾನು ಇಲ್ಲಿ ಈ ಟೆಂಪಲ್ಗೆ ಬಂದಿದ್ದೆ. ತುಂಬ ನಂಗೆ ಒಳ್ಳೆಯದಾಗಿದೆ. ನಾನು ಏನು ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡ್ರು ನನಗಾಗಿದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ ಸರು ಅವ್ರು ಭಜನೆ ಮಾಡೋದೆಲ್ಲನೂ ನನಗೆ ತುಂಬ ಇಷ್ಟ. ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ, ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಲತಾ ಅಂತ ಬ್ಯಾಂಗ್ಳೂರು ಬನಶಂಕರಿ ಥರ್ಡ್ ಸ್ಟೇಜಿಂದ ಬಂದಿದ್ದೀನಿ. ನಾನು ರೆಗ್ಯುಲರ್ ಅವಾಗವಾಗ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿ ತುಂಬ ಪವಾಡನೇ ಇದೆ. ಒಂದ್ಸಲಿ ಎಲ್ಲರೂ ದಯವಿಟ್ಟು ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಇಲ್ಲಿ ಮಿರಾಕಲ್ಸ್ ಸ್ವಲ್ಪ ನೋಡಿ. ನಾನು ಬಾಬನ ನಂಬದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಚೇಂಜ್ ಆಗಿದೆ ಮತ್ತು ತುಂಬಾ ಒಳ್ಳೆಯದಾಗಿದೆ. ದಯವಿಟ್ಟು ಎಲ್ಲರೂ ಈ ಟೆಂಪಲ್ಗೆ ಬಂದು ಬಾಬನ ಆಶೀರ್ವಾದ ತೊಗೋಬೇಕಂತ ಬೇಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.